ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಸ್ಪಷ್ಟತೆ ಕೊಡ್ತೀನಿ. ಚಂದ್ರು ಮಾತಾಡ್ತಾರೆ. ದೇವರು ಮಾತು ಕೊಟ್ಟು ಬಾಯಿ ಕೊಟ್ಟಿದ್ದಾನೆ, ಮಾತಾಡಬೇಕು. ನಾನು ಮಾತಾಡದೆ ಹೋದರೆ ನಿಮಗೆ ನಾನು ಈ ಫಾದರ್ ಬಗ್ಗೆ ಕಂಟೆಂಟ್ ಕೊಟ್ಟೆ. ಯಾರು ಕೊಡ್ತಾರೆ? ಚಂದ್ರು ಸೋಲೋ ಸರ್. ಚಂದ್ರಿಗೆ ಯಾರು ಹಿಂದೆ ಎಲ್ಲ ಇಲ್ಲ ಸರ್, ಇನ್ನು ಮುಂದೆ ಇರ್ತಾರೆ ಸರ್. ನಾನು ಪ್ರೊಡ್ಯೂಸರ್ ಆಗಿ, ಬರಹಗಾರನಾಗಿ ಎಲ್ಲವೂ ಒಬ್ಬನೇ ಕಷ್ಟಪಟ್ಟು ಮಾಡುವಾಗ ನಾನೇ ನಿಮಗೆ ಹೇಳಬೇಕಲ್ವ ಸರ್? ನಾನು ಹೇಳಿದ್ರೆ ನಿಮಗೆ ಮಾತಾ ಸರ್? ದಯವಿಟ್ಟು ನೀವು ಮಾತಾಡಬೇಡಿ ಅಂದರೆ ನಾನೇ ಇನ್ಮೇಲೆ ಮೌನ ಆಗಿಬಿಡ್ತೀನಿ. ನಿಮಗೆ ಹೆಂಗೆ ಯಾರು ವಿಷಯ ಕೊಡ್ತಾರೆ ಸರ್? ಹಾಗಾಗಿ ಅದನ್ನು ಕೆಲವರಿಗೆ ಹೇಳಬೇಕು ಸರ್. ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಸರ್, ಕೆಟ್ಟ ಪ್ರವೃತ್ತಿ ಇದೆ, ಇದು ಹೇಳಬೇಕು ಪ್ರತಿಯೊಬ್ಬ ಡೈರೆಕ್ಟ್ರಿಗೂ, ಪ್ರತಿಯೊಬ್ಬ ನಿರ್ಮಾಪಕನಿಗೂ. ಇವತ್ತೊಂದು ನನ್ನ ಬರ್ತ್ಡೇ ಪ್ರಯುಕ್ತವಾಗಿ ಮಾತು ಹೇಳ್ತೀನಿ. ಯಾಕಂದ್ರೆ ನಾನು ಆಲ್ರೆಡಿ ಹೋಗಿದ್ದೀನಿ ಎಲ್ಲಿವರೆಗೂ, 4,000 ಸ್ಕ್ರೀನ್ ರಿಲೀಸ್ ಮಾಡೋಷ್ಟವರೆಗೂ ಹೋಗಿ 50 ದೇಶದಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡಿದ್ದೀನಿ. ಹಿಂದಿಲಿ, ತೆಲುಗು, ತಮಿಳು ಎಲ್ಲ ಲೈಕಾ ಅಂತ ಪ್ರೊಡಕ್ಷನ್ಸಲ್ಲಿ, ತಮಿಳಲ್ಲಿ ಎಲ್ಲ ಕಡೆ ನಾನು ಮಾಡಿದ್ರಿಂದ ನನಗೊಂದು ಗೊತ್ತಾಗಿದೆ. ಎಲ್ಲರೂ ಇರೋಣ ಸರ್, ಒಬ್ಬೊಬ್ಬರೇ ಇದ್ದರೆ ಇಲ್ಲೇನಾಗಲ್ಲ, ಇಂಡಸ್ಟ್ರಿ ಆಗಲ್ಲ. ಯಾಕೆ ನೀವು ಒಳಗೆ ಹುರ್ಕೊಳ್ಳೋದಕ್ಕೆ? ಕರ್ಕೊಳ್ಳಿ, ಕೈ ಕೊಟ್ಟು ಎಲ್ಲನೂ ಲಿಫ್ಟ್ ಮಾಡ್ಕೊಳ್ಳಿ, ಪ್ರಯತ್ನ ಮಾಡೋರನ್ನ. ಇಲ್ಲೊಂದಷ್ಟು ಹಿತಾಸಕ್ತಿಗಳೇನು ಗೊತ್ತಾ? ನಾವೇ ಇರಬೇಕು, ಅವನು ಯಾಕೆ ಬರ್ತಾನೆ, ಇವನು ಯಾಕೆ ಬರ್ತಾನೆ ಅನ್ನೋದು ಇದೆ. ಅದು ಬೇಡ ಸರ್. ಸಮಾಜದಲ್ಲಿ ಎಲ್ಲರೂ ಇದ್ರೇ ಜೊತೆಲಿ ಹೋಗೋಕ್ಕಾಗೋದು. ಆಮೇಲೆ ಈ ಇನ್ನೊಂದು ಕೆಟ್ಟ ಪ್ರವೃತ್ತಿ ಅಂತ ಹೇಳಿದ್ನಲ್ವಾ, ಒಂದು ನಾನು ನೋಡಿದೆ, ನನಗಾಗಿದ್ದ ಅನುಭವ. ನಾನೊಂದು ಈ 10 ತಿಂಗಳಲ್ಲಿ ಒಂದು PhD ಮಾಡಿಕೊಂಡೆ ಸರ್, ಕೂತ್ಕೊಂಡು ಏನೇನಾಗುತ್ತೆ ಅಂತ. ಪಾಪ ನೀವು ಒಂದು ವಿಡಿಯೋ ಹಿಡ್ಕೊಳ್ತೀರಾ, ಹಾಕ್ತೀರಾ, ನಿಮ್ಮ ಯೂಟ್ಯೂಬು ಚಾನಲ್ ಹೋಗುತ್ತೆ. ಅಲ್ಲೊಂದು ಕೆಲಸ ನಡೆಯುತ್ತೆ ಸರ್, ನಾನು ಅದನ್ನು ತಮಗೆ ಪ್ರೂಫ್ ಮಾಡಿಕೊಡ್ತೀನಿ. ಫೇಕ್ ಅಕೌಂಟ್ಗಳಿಂದ ಅವ್ನಿಗೆ ಅಪ್ಪ ಅಮ್ಮನೇ ಗತಿ ಇರಲ್ಲ ಸರ್. ಅಪ್ಪ ಅಮ್ಮ ಗತಿ ಇರೋ ನಂಬರ್ ಹಾಕ್ಬೇಕು ಸರ್. ಅದು ಕ್ರಿಟಿಕ್ ಅಂದರೆ ತಾಕತ್ತಂದರೆ. ಅಪ್ಪ ಅಮ್ಮ ಗತಿ ಇಲ್ದಿರೋ 100 ಅಕೌಂಟ್ ಮಾಡಿಕೊಂಡು ಟಪ ಯಾವನ ಹತ್ರ ಒಂದು ಸರ್ ಎಷ್ಟು 50 ರೂಪಾಯಿ 100 ರೂಪಾಯಿಗೆ ಟಪ 100 ಕಮೆಂಟ್ ಹಾಕ್ತಾನೆ ಸರ್. ಏನು ಸರ್ ಅದು? ಅವನ 100 ಕಾಮೆಂಟ್ ಅವ್ನು 100 ಜನ್ಮಕ್ಕೆ ಬಿಡಲ್ಲ, ಅವನ ಫ್ಯಾಮಿಲಿನ 100 ಜನ್ಮಕ್ಕೂ ಬಿಡಲ್ಲ ಸರ್. ಅದು ತಾಕತ್ತಿದೆಯಾ? ಚಂದ್ರು ಕಬ್ಜಾ ಮಾಡಿದ್ಯಾ ನೀನು, ಇದು ಕತೆ ಚೆನ್ನಾಗಿಲ್ಲ, ಇಲ್ಲ ಇದು ಚೆನ್ನಾಗಿದೆ, ಅಟ್ ಎ ಟೈಮ್ ಮೇಕಿಂಗ್ ಅದ್ಭುತವಾಗಿ ಮಾಡಿದ್ಯಾ, ನೀನು ಚಾರ್ಮಿನಾರ್ ಮೇಕಿಂಗ್ ಬೇಕಿತ್ತು, ಇದು ಅದ್ಭುತವಾಗಿ ಮಾಡಿದ್ಯಾ, ಅದು ಕ್ರಿಟಿಕ್ ಮಾಡಿ. ನಾನು ಓದ್ತೀನಿ, ತಿದ್ಕೋತೀನಿ. ಕ್ರಿಟಿಕ್ಕಿಂದ ತಿದ್ಕೋಬೇಕು ಒಬ್ಬ ಡೈರೆಕ್ಟ್ರು, ಕ್ರಿಟಿಕ್ಕಿಂದ ಬದಲಾಗಬೇಕು ಒಬ್ಬ ಡೈರೆಕ್ಟ್ರು. ದಟ್ ಈಸ್ ಕಾಲ್ಡ್ ಕ್ರಿಟಿಕ್. ಅದನ್ನು ಮಾಡಿ ಸರ್. ಈ ಫೇಕು ಅನ್ನೋದು ತುಂಬ ಇದೆ. ಡೈರೆಕ್ಟರ್ಗಳಿಗೆ ಆ ಕೆಲಸ ಕೊಡಬೇಡಿ. ಅಯ್ಯೋ ಈ ಕ್ರಿಟಿಕನ್ನು ಕಾಪಾಡ್ಕೊಳ್ಳೋಕೆ ಇನ್ನೊಂದು ಟೀಮ್ ಇಡಬೇಕು, ಆ ಕೆಲಸ ಕೊಡಬೇಡಿ. ಅವ್ರನ್ನ ನಿರ್ದೇಶನ ಮಾಡೋಕ್ಕೆ ಬಿಡಿ. ಇವಾಗ ಅದೊಂದು ಕೆಟ್ಟ ಪ್ರವೃತ್ತಿ ಈಗ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಆಗಿದೆ. ಪಾಪ ನೀವು ವೀಡಿಯೋ ಹಾಕ್ತೀರಿ, ನಿಮ್ಮದು ತಪ್ಪಲ್ಲ ಸರ್. ಕೆಲವು ಹಿತಾಸಕ್ತಿ ಗ್ರೂಪ್ಗಳಿದೆ, ಅದೇನೆ ಕೊಡ್ತೀಯಾ, ಇಲ್ಲಾಂದ್ರೆ ನೋಡೋ 100 ಕಾಮೆಂಟ್ ಹಾಕ್ತೀರಿ, ಕೊಡ್ತೀಯಾ ಅಂತ ಫೋನ್ ಮಾಡ್ತಾರೆ ಸರ್, ಖಂಡಿತ. ಹಾಗಾಗಿ ಆ ಪ್ರವೃತ್ತಿ ಹೋಗಬೇಕು. ನೀವುಗಳು ಇದಕ್ಕೊಂದು ಮುಂದಿನ ದಿನಗಳನ್ನು ಹೋರಾಟದ ಥರನೇ ಮಾಡಬೇಕಾಗುತ್ತೆ. ಯಾಕಂತಂದರೆ ಸಿನಿಮಾ ಉಳಿಸ್ಕೊಳ್ಬೇಕು ಅಂತಂದರೆ ಮುಂಚೆ ಸರ್ ಸಿನಿಮಾ ಮಾಡಿದ್ರೆ ಸಾಕಾಗಿತ್ತು. ನಮ್ಮ ಪತ್ರಕರ್ತರು ಆನೆಸ್ಟಿ ಆಗಿದ್ದರು, ಒಳ್ಳೆ ಕ್ರಿಟಿಕ್ ಮಾಡೋರು. ಎಂತೆಂಥ ಪತ್ರಕರ್ತರು ಸರ್, ಎಲ್ಲ ನೆನೆಸ್ಕೊಟ್ರು. ಜೋಗಿಯವ್ರು ಇರ್ಬೋದು, ರವಿ ಹೆಗಡೆ ಅವ್ರು ಇರ್ಬೋದು, ಮರ್ಕಿಣಿಯವ್ರು ಇರ್ಬೋದು, ಎಂಥವ್ರು ಖುಷಿ ಆಗೋದು ಸರ್. ನಮ್ಮ ಶ್ಯಾಮ್ ಅವರು ಒಂದು ರಿವ್ಯೂ ಬರೆದ್ರೆ ಎಷ್ಟು ಚೆನ್ನಾಗಿರೋದು. ಇವಾಗ ಹೆಂಗಾಗಿದೆ ಗೊತ್ತಾ ಸರ್, ಇವರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಕೊಟ್ಟಿಲ್ಲ, ಇವನು ಕಳಿಸಿಲ್ಲ. ಇದು ಒಂದು ಕೆಟ್ಟ ವಿದ್ಯಮಾನ. ಇದು ಆಗಬಾರ್ದು. ಒಂದು ಸಿನಿಮಾ 1 ವರ್ಷ ತಗೊಳುತ್ತೆ ಟೈಮು, ಕಷ್ಟಪಡ್ತಾರೆ. ಕ್ರಿಟಿಕ್ ಮಾಡಿ, ಅವನನ್ನ ಬಗ್ಗೆ ವ್ಯಕ್ತಿಗತವಾಗಿ ಯಾರನ್ನೂ ಮಾಡಬೇಡಿ. ನೀವು ಇರ್ತೀರಲ್ವ ಸರ್. ಹಾಗಾಗಿ ಇದನ್ನು ಅನ್ಯತಾ ಯಾರೂ ಭಾವಿಸದೆ ಇವತ್ತೆಲ್ಲ ನೀವೆಲ್ಲ ಸೋಲ್ಜರ್ಸು ಸರ್. ಇವತ್ತು ಏನು ಯೂಟ್ಯೂಬರ್ಸು, ಸೋಷಿಯಲ್ ಮೀಡಿಯಾ ಎಲ್ಲ ಇದಿರಲ್ಲ, ನೀವೆಲ್ಲ ಒಂದು ಸಮಾಜ ಬೇರೆ ಕಡೆ ತೊಗೊಳೋಗ್ತಕ್ಕಂಥ ನೀವೆಲ್ಲ ಸೇವಕರು, ಸಮಾಜ ಈ ಸೈನಿಕರಿದ್ದಾಗ. ನಾವು ಹೆಂಗೆ ಒಂದು ಸಿನಿಮಾ ಮಾಡಿದ್ರೆ ಹೇಳಿದ್ನಲ್ಲ, ಜಡ್ಜ್ ಹೇಳಿದ್ರಲ್ಲ, ನಿಮ್ಮ ಸಿನಿಮಾಯಿಂದ ಅವ್ರ ವೈಫ್ ಹೇಳಿದ್ರು ನನಗೆ, ಒಬ್ಬ ಜಡ್ಜ್, ಸರ್ ನಿಮ್ಮ ತಾಜ್ ಮಹಲ್ ಸಿನಿಮಾ ನೋಡಿ ನಾನು ಮದುವೆ ಆದಾಗ ಅಳ್ತಿದ್ರು ಸರ್ ಇವರು ಅಂತ. ಸರ್ ನಾವು ಆ ಥರ ಸಿನಿಮಾಗಳು ಮಾಡಬೇಕಾದ್ರೆ ನೀವು ನಮ್ಮನ್ನು ಪ್ರೋತ್ಸಾಹಿಸಬೇಕು ಸರ್, ಪ್ರೋತ್ಸಾಹಿಸಬೇಕು. ಒಂದು ಚಾರ್ಮಿನಾರ್ ಸಿನಿಮಾ ಮಾಡಿದೆ, ಪ್ರೋತ್ಸಾಹಿಸಿದ್ರೆ ಮಾಡ್ತೀವಿ. ನೀವು ಯಾಳದು ಬಿಸಾಕ್ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ಅವಾಗ ಒಬ್ಬೊಬ್ಬರು ಕಡಿಮೆ ಆದರೆ ನಿಮ್ಗೆ ಯಾರು ಸರ್ ಈ ಥರ ಇವಾಗೆಲ್ಲ ಬಂದು ಕುತ್ಕೊಂಡು ಮಾತಾಡೋಕ್ಕೆ ಯಾರು ಸಿಗ್ತಾರೆ ಸರ್? ಹಾಗಾಗಿ ಈ ಕೆಟ್ಟ ಪ್ರವೃತ್ತಿನ ಯಾರ್ಯಾರು ಮಾಡ್ತಿದ್ರು ಬಿಡಿ ಸರ್. ಕನ್ನಡ ಇಂಡಸ್ಟ್ರಿಯಿಂದನೇ ಸರಿ ಹೋಗಲಿ. 100 ಕಮೆಂಟು 200 ಕಮೆಂಟು, ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಸರ್. ಎಲ್ರಿಗೂ ಹಾಕ್ತಾರೆ ಸರ್ ಅದನ್ನು, ಎಲ್ರಿಗೂ ಹಾಕೋಕ್ಕೆ ಎಲ್ರಿಗೂ ಮೀಟ್ರಿಲ್ಲ. ಯಾರು ಹೇಳೋರು ಕೇಳೋರಿಲ್ಲ, ಅವ್ರಿಗೆ ಅಷ್ಟೇ ಹಾಕ್ತಾರೆ. ಹಾಗಾಗಿನೇ ಈ ಥರ ಸಂಘಟನೆಗಳು ಇಟ್ಕೊಳ್ಬೇಕಾಗುತ್ತೆ, ಹೋರಾಟ ನಡಿಬೇಕಾಗುತ್ತೆ. ಹಿಂಗೆಲ್ಲ ಬೇಡ ಸರ್. ನಾವೆಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ನೀವು ಇರಬೇಕು, ನಾವು ಇರಬೇಕು, ಇವರು ಇರಬೇಕು. ಇದು ಸಖತ್ತಾಗಿರೋ ಫೀಲ್ಡ್ ಸರ್, ಇದು ಬ್ಯೂಟಿಫುಲ್ ಫೀಲ್ಡ್. ಇದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ. ನೀವು ಎಂಜಾಯ್ ಮಾಡ್ಕೊಂಡ್ರೆ ಕ್ರಿಟಿಕ್ಸ್ ಮಾಡಿ, ಕರೀರಿ, ನಮ್ಮನ್ನು ಕರೆದು ಕೂರಿಸ್ಕೊಳ್ಳಿ. ಚಂದ್ರು ನೀನು ಕಬ್ಜಾ ಮಾಡಿದೆ, ಯಾಕೆ ಮಾಡಿದೆ ಇದನ್ನ ಹೇಳು ನೋಡೋಣ, ಕತೆ ಯಾಕೆ ಮಾಡ್ಕೊಂಡ್ರೆ ಸರ್ ಕೇಳಿ ಸರ್. ನಾನು ಹೇಳ್ತೀನಿ, ನನ್ನ ಪ್ರಾಬ್ಲಮ್ ಹೇಳ್ತೀನಿ. ಹೌದಾ ಸರ್, ನೀವು ಹೇಳಿದ ಪಾಯಿಂಟ್ ತೊಗೊಳ್ತೀನಿ. ಇದು ಚೆನ್ನಾಗಿ ಮಾಡಿದೆ ಅಂತೇಳಿ ಬೆಂತಟ್ಬಿಡಿ. ಅವಾಗ ಹೌದಾ ಅಂತೇಳಿ ಅದನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಹೋಗೋಣ. ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಬೇಕಿತ್ತು, ಹೇಳಿದ್ದೀನಿ. ನನಗೆ ಯಾವಾಗಲೂ ನೀವು
ಓಲೈಸೋಕ್ಕೆ ಬರಲ್ಲ. ನನಗೆ ನೀವು ಶಕ್ತಿ ಇದ್ದಿದ್ರಿಂದನೇ ಚಂದ್ರು ಇಲ್ಲಿವರೆಗೂ ಇರೋದು. ಯಾಕೆಂತಂದ್ರೆ ನಿಮಗೆ ಗೊತ್ತು ಆನೆಸ್ಟಿ ಏನು ಅಂತ, ಮಾತಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನೀವು ಅದನ್ನು ಯಾರು ಏನು ಹೇಳಿದ್ರು ಅದನ್ನು ಪರಿಗಣನೆಗೆ ತಗೊಳ್ಳೋದೆ ನನಗೆ ಶಕ್ತಿಯಾಗಿ ನಿಂತು ಚಂದ್ರನ ಸರ್ ತಮಾಷೆ ಅಲ್ಲ ಸರ್, ಒಂದು ಸಿನಿಮಾ ಮಾಡೋಕ್ಕಾಗದೆ ಇಂಡಸ್ಟ್ರಿ ಬಿದ್ದೋಯ್ತು ಅಂತಕ್ಕಂಥ ಟೈಮಲ್ಲಿ 5 ಸಿನಿಮಾ ಮಾಡ್ತೀನಿ ಅಂತ ಬಂದಿರತಕ್ಕಂಥ ನಾನು ಅಲ್ಲ ಸರ್. ನನಗೆ ನೀವು ಶಕ್ತಿ ಬೇಕು, ನಿಮ್ಮ ಪ್ರೀತಿ ಬೇಕು, ನಿಮ್ಮ ಆಶೀರ್ವಾದ ಬೇಕು. ಈ ಯಾರು ತಂದೆ ತಾಯಿ ಇಲ್ಲಿರೋ ಅಕೌಂಟ್ಗಳಿಂದ ಕಮೆಂಟ್ ಹಾಕ್ತಾರೆ ಅವ್ರ ಬಗ್ಗೆ ನೀವೇ ಕಡಿವಾಣ ಹಾಕಿ ಪಟ್ಟದ ಡಿಲೀಟ್ ಕೊಡಿ ಸರ್, ನೀವೇ ಕೊಡಿ ಸರ್. ನಿಮ್ಮ ಚಾನಲಿಂದ ಒಂದು ಕೆಟ್ಟದಾಗ ಆ ಥರ ಬಂದಿದೆ ನೀವೇ ಹುಡುಕಿ, ಅಪ್ಪ ಅಮ್ಮ ಇಲ್ಲ ಅಂತ ತಕ್ಷಣ ಡಿಲೀಟ್ ಮಾಡಿ. ಯಾಕೆ ಗೊತ್ತಾ, ನಿಮ್ಮ ಚಾನಲ್ಗೂ ಕೆಟ್ಟ ಹೆಸರೇ ಅದು. ಕರೆಕ್ಟಾಗಿದೆಯಾ ಒಂದು ಪೇಜ್ ಬರೀಲಿ ಅವನು, ಓದ್ಕೊಂಡು ತಿದ್ಕೊಳ್ಳೋಣ ಎಲ್ಲರೂ. ನೀವು ವಾವ್ ಅಂತ ತಿದ್ಕೊಳ್ಳಿ, ನಾನು ತಿದ್ಕೊತೀನಿ. ಇದನ್ನು ನಿಮ್ಮಿಂದನೇ ಶುರುವಾಗಬೇಕು ಈ ಹೋರಾಟ. ಇದು ಸರ್, ಇದು ಹಣಕಾಸಿಗೋಸ್ಕರ ನಡೀತಾ ಇದೆ. ನನಗೆ ಗೊತ್ತಲ್ಲ ಸರ್, ನನಗೆ ಫೋನ್ ಬಂದಿದೆ, ಫಟ್ ಅಂತ ಬೀಳುತ್ತೆ ಸರ್, 100 ಕಮೆಂಟ್ ಬೀಳುತ್ತೆ. ಆ 100 ಕಮೆಂಟ್ ನೋಡಿದವ್ರು ಏನಾಗ್ತಾರೆ ಗೊತ್ತಾ ಸರ್, ಓ ಹೌದೇನೋ ಅಂತ ಮೈಂಡ್ ಸೆಟ್ ಆಗ್ತಾರೆ, ಅದ್ರ ಮೇಲೇ ಟ್ರಾವೆಲ್ ಆಗ್ತಾರೆ. ಹೋಯ್ತಲ್ವ ಸರ್ ಒಂದು ಸಿನಿಮಾ, ಅರ್ಧಾಗಿದ್ರೆ ಏನಲ್ವಾ. ಹಾಗಾಗಿ ನಿಮ್ಮಿಂದನೂ ಒಂದು ಹೋರಾಟದ ಅಗತ್ಯತೆ, ನಮ್ಮ ಯೂಟ್ಯೂಬ್ನ ಎಲ್ಲ ಸ್ನೇಹಿತರಲ್ಲೂ ಕೂಡ ಒಂದು ಹೋರಾಟ ಮಾಡಬೇಕಾದ ಅಗತ್ಯತೆ ಇದೆ. ಈ ಸಂದರ್ಭದಲ್ಲಿ ನನ್ನ ಜನ್ಮದಿನದ ಶುಭಾಶಯಗಳನ್ನು ಕೋರೋದಕ್ಕೆ ಬಂದಿರತಕ್ಕಂತಹ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ವಂದನೆಗಳು ನಮಿಸ್ತಾ, ನನ್ನ ಮಾಧ್ಯಮ ಮಿತ್ರರು ಹಿರಿಯರು ನಾಗೇಶ್ ಅಣ್ಣ ಇರ್ಬೋದು, ನಮ್ಮ ಮನು ಅಣ್ಣ ಇರ್ಬೋದು, ನಮ್ಮ ಜಗದೀಶ್ ಅಣ್ಣ ಇರ್ಬೋದು, ಯಾವಾಗಲೂ ವೆಂಕಟೇಶ್ ಅಣ್ಣ, ವಾಸಣ್ಣ, ಯಾವಾಗಲೂ ನನಗೊಂಥರ ಅವ್ರು ಬರ್ತಾರೆ ಅಂದರೆ ಒಂದು ಸಂತೋಷ ಆಗುತ್ತೆ ಸರ್. ಸೊ ಹಾಗಾಗಿ ನಿಮ್ಮಗಳ ಪ್ರೀತಿ ಸದಾ ಇರಲಿ. ಚಂದ್ರು 5 ಸಿನಿಮಾಗಳನ್ನು ಆದಷ್ಟು ಬೇಗನೆ ಮುಗಿಸೋದಕ್ಕೆ ಶಕ್ತಿ ಕೊಡಿ. ಫುಲ್ ಫ್ಯಾಮಿಲಿ ಬರಲಿ. ಮಗು ಮಧ್ಯದಲ್ಲಿ ಇಟ್ಬಿಡಿ. ಹಾರ ಇಟ್ಕೊಳ್ಳಿ, ಹಾರ ಇಟ್ಕೊಳ್ಳಿ. ಒಂದು ನಿಮಿಷ ಇಟ್ಕೊಳ್ಳ. ಅಲ್ಲ ಇಟ್ಕೊಳ್ಳ, ಒಂದೇ ಒಂದು ಫೋಟೋ ಬಿಡಿ. ಬೇಡ 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 ಬೇಡ, ಸರಿಗೆ ಹಾಕಿಲ್ಲ ಮಲ್ಲ. ಸರಿ ಮಾಡಾಕೋ, ಎದ್ಬಿಟ್ಟಿದೆ. ಬೇಡ. ಓಕೆ ಓಕೆ ಓಕೆ. ಇಲ್ಲೋಡಮ್ಮ ಇಲ್ಲೋಡಮ್ಮ, ಇಲ್ಲಿ 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 ಚಂದ್ರ ಸರ್ ಸ್ಮೈಲ್ ಇರಲಿ. ಸರ್ ಸರ್ ಹಂಗಿರ್ಲಿ 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 ಹಂಗಿರ್ಲಿ. ವಿಡಿಯೋ ತಗೋತಾರೆ, ತಗೊಳ್ರಪ್ಪ, ಪ್ಯಾನ್ ಮಾಡ್ಕೊಳ್ರಿ ಎಲ್ಲ. ಅಲ್ಲ ಚಂದ್ರ ಸರ್, ಅವ್ನ ನಿಜ ಯಾರ ಮುಂದೆ ಹಾಕ್ಬಿಡ್ತೀನಿ, ಫುಲ್ ಚೆನ್ನಾಗಿರುತ್ತೆ, ಫುಲ್ ಅಂತ ತೆಗಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.